ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಇವತ್ತು ಸಾಟರ್ಡೆ ವೆಜ್ ಮಾಡ್ತೀನಿ. ವೆಜ್ ಮಾಡೋದ್ರಿಂದ ಇವತ್ತು 2 ಅಡುಗೆ ತೋರಿಸ್ತಾ ಇದ್ದೀನಿ. 2 ಅಡುಗೆ ಏನಂದರೆ, ಒಂದು ಟೊಮೆಟೊ ರಸಮ್ ಅಂತ. ಟೊಮೆಟೊನ ಚೆನ್ನಾಗಿ ಬೇಯಿಸಿ ಅದನ್ನು ನೀರು ತಗೊಂಡು ಇಲ್ಲಿ ಈ ಕಡೆ ಇಟ್ಟಿದ್ದೀನಿ. ಈ ಕಡೆ ನೋಡಿ ಬೀನ್ಸು ಮತ್ತು ಕ್ಯಾರೆಟು ಇಲ್ಲಿ ಸ್ವಲ್ಪ ಬೇಯಿಸಿ ಇಟ್ಕೊಂಡಿದ್ದೀನಿ. ಬೇಗ ಆಗುತ್ತೆ ಅಂತ ಬೀನ್ಸು ಕ್ಯಾರೆಟು ಬೇಯಿಸಿ ಇಟ್ಕೊಂಡಿದ್ದೀನಿ. ಈ ಕಡೆ ನಾನು ಬೀನ್ಸ್ ಪಲ್ಯಕ್ಕೆ ಬಾಣಲಿ ಇಟ್ಟಿದ್ದೀನಿ. ಈ ಕಡೆ ರಸಮ್ ಒಗ್ಗರಣೆಗೆ ಇವಾಗ 2 ಒಂದೇ ಟೈಮ್ ಮಾಡೋದ್ರಿಂದ ನೋಡಿ, ಬೀನ್ಸ್ ಪಲ್ಯ ಟೊಮೆಟೊ ರಸಮ್ ಒಂದೇ ಸಲ ಮಾಡ್ತೀನಿ, ಬೇಗ ಆಗುತ್ತೆ. ಈ ಕಡೆ ಎಣ್ಣೆ ಹಾಕ್ತೀನಿ, ಪಲ್ಯಕ್ಕೆ ಎಣ್ಣೆ ಎಷ್ಟು ಬೇಕು ಎಣ್ಣೆ ಹಾಕ್ತಾಯಿದ್ದೀನಿ. ಈ ಕಡೆ ರಸಮ್ಗೆ ಎಣ್ಣೆ ಹಾಕ್ತಾಯಿದ್ದೀನಿ. 2 ಒಂದೇ ಸಲ ಮಾಡ್ತೀನಿ ಫ್ರೆಂಡ್ಸ್. 10 ನಿಮಿಷ ಒಳಗಡೆ 2 ಆಗುತ್ತೆ. ನೀವು ಟೊಮೆಟೊ ಬೇಯಿಸಿ ಅದನ್ನು ಚೆನ್ನಾಗಿ ಇಸ್ಕಿ ನೀರು ತಗೊಂಡಿರಬೇಕು, ಆವಾಗ ಬೇಗ ಆಗುತ್ತೆ. ಇವಾಗ 2 ಕಡೆ ಎಣ್ಣೆ ಬಿಸಿಯಾಗಿದೆ. ಫಸ್ಟು ನಾನು ಬೀನ್ಸ್ ಪಲ್ಯ, ಸಿಂಪಲಾದ ಬೀನ್ಸ್ ಪಲ್ಯ 3 ಐಟಮು ಸಾಸಿವೆ ಹಾಕ್ತಾಯಿದ್ದೀನಿ. ಈ ಕಡೆ ರಸಮ್, ಇದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ. ಇದು ರಸಮ್ಗೆ, ಇದು ಪಲ್ಯಕ್ಕೆ. ಈ ಕಡೆ ನೋಡಿ, ಟೊಮೆಟೊನ ಒಂದು ಪಾತ್ರೆಯಲ್ಲಿ ಚೆನ್ನಾಗಿ ಟೊಮೆಟೊ ಬೇಯಿಸಿ ರಸಮ್ಗೆ ನೀರು ತೆಗೆದಿಟ್ಕೊಂಡಿದ್ದೀನಿ. ಅದಕ್ಕೆ ಇಲ್ಲಿ ಇವಾಗ ಎಣ್ಣೆ ಕಾದಿದೆ. ರಸಮ್ಗೆ ಫಸ್ಟ್ ಒಗ್ಗರಣೆ ಹಾಕೋಣ. ನೋಡಿ, ಇಂಗು, ರಸಮ್ ಅಂದರೆ ಇಂಗು ಬೇಕೇ ಬೇಕು. ಇಂಗು ಹಾಕ್ತಾಯಿದ್ದೀನಿ. ರಸಮ್ ಒಗ್ಗರಣೆಗೆ ನೋಡಿ, ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಜಜ್ಜಿ, ಒಣಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು. ಇವಾಗ ರಸಮ್ ಫಸ್ಟ್ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೊತ್ತಿಗೆ ಈ ಕಡೆ ಎಣ್ಣೆ ಕಾಯ್ತಾ ಇದೆ, ಸಾಸಿವೆ ಸುರಿತಾ ಇದೆ. ಈ ಕಡೆ ರಸಮ್ಗೆ, ಈ ಕಡೆ ಬೀನ್ಸ್ ಪಲ್ಯಕ್ಕೆ. ನೋಡಿ, ಸಿಂಪಲಾದ ಬೀನ್ಸ್ ಪಲ್ಯ, ಏನೂ ಹಾಕಲ್ಲ ಫ್ರೆಂಡ್ಸ್. 3 ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು ಸೊಪ್ಪು, ಕಡಲೆಬೇಳೆ, ಉದ್ದಿನಬೇಳೆ ಏನೂ ಹಾಕಲ್ಲ. ಸಿಂಪಲ್ ಪಲ್ಯ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ ಅಷ್ಟೇ ಹಾಕಿರೋದು. ಈ ಕಡೆ ರಸಮ್ಗೆ ನೋಡಿ, ಎಣ್ಣೆ ಹಾಕಿ ಸಾಸಿವೆ ಮತ್ತು ಹಿಂಗೆ ಹಾಕಿ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ. ಈ ಕಡೆ ನೋಡಿ, ನಾನು ಟೊಮೆಟೊ ರಸಮ್ಗೆ ನೋಡಿ, ಇದು ರಸಮ್ ಪೌಡರು ನಾನೇ ಮನೇಲಿ ಮಾಡ್ಕೊಂಡಿರೋದು. ಜೀರಿಗೆ, ಮೆಣಸು, ಮೆಂತ್ಯ, ಧನಿಯಾಕಾಳು. ಜೀರಿಗೆ, ಮೆಣಸು, ಮೆಂತ್ಯ, ಧನಿಯಾಕಾಳು 3 ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ರಸಮ್ ಪೌಡ್ರು ನಾನು ಅಂಗಡಿಯಿಂದ ತರಲ್ಲ. ಇದು ಬಂದು ಬೇಡಗಿ ಕಲರಿಗೆ, ಬೇಡಗಿ ಮೆಣಸಿನ್ಕಾಯಿ ಪೌಡ್ರು. ಇದು ಬಂದು ಅರಿಶಿನ, ಬೇಡಗಿ ಮೆಣಸಿನ್ಕಾಯಿ ಪೌಡರು ಕಲರ್ಗೆ. ಇದು ಬಂದು ರಸಮ್ ಪೌಡ್ರು. ಜೀರಿಗೆ, ಮೆಂತ್ಯ, ಮೆಣಸು ಮತ್ತು ಧನಿಯಾಕಾಳು 3 ಇದಿಷ್ಟು ಹಾಕ್ತೀನಿ. ಉಪ್ಪು ಫಸ್ಟೇ ಹಾಕಿದ್ದೀನಿ. ನೋಡಿ, ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸು, ನಾನು ರಸಮ್ಮು ಮಾಡೋದಂದರೆ ನನ್ನ ಫ್ರೆಂಡ್ಸಿಗೆಲ್ಲ ತುಂಬ ಇಷ್ಟ. ನಾನು ಎಲ್ಲೇ ಹೋಗಲಿ, ಯಾರ ಮನೆಗೆ ಹೋಗಲಿ, ಏನು ಬೇಡ ನಮಗೊಂದು ರಸಮ್ಮು ಮಾಡಿ ಕೊಡು ಸವಿತಾ ಸಾಕು ಅಂತಾರೆ. ಫಿಶ್ ಫ್ರೈ, ಚಿಕನ್ ಫ್ರೈಗೆಲ್ಲ ಚೆನ್ನಾಗಿರುತ್ತೆ ಅಂತ. ಈ ಕಡೆ ಇವಾಗ ಕಾದಿದೆ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈ ಕಡೆ ಇದೂ ಆಗಿದೆ. ಮೇಯ್ನ್ ರಸಮ್ ಅಂದರೆ ಕೊತ್ತಂಬರಿ ಸೊಪ್ಪು ಬೇಕೇ ಬೇಕು. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಇವಾಗ ಒಂದು ಸ್ವಲ್ಪ ಆರಿಸ್ಕೊಳ್ಳಿ. ಫ್ರೆಂಡ್ಸ್, ಇವಾಗ ಕೊತ್ತಂಬರಿ ಸೊಪ್ಪು, ಟೊಮೆಟೊಕ್ಕೆ ನಾನು ಎಲ್ಲ ಸಾಮಾನು ಹಾಕಿ ಕೊತ್ತಂಬರಿ ಹಾಕಿದ್ದೀನಿ. ಇದು ಒಗ್ಗರಣೆನ ಇದಕ್ಕೆ ಹಾಕ್ತೀನಿ. ನೋಡಿ, ಈ ಕಡೆ ರಸಮ್ ರೆಡಿ ಆಗೋಯಿತು. ಟೊಮೆಟೊ ರಸಮ್ ರೆಡಿ ಆಯಿತು. ಇದು ಫಿಶ್ ಫ್ರೈ, ಚಿಕನ್ ಪೆಪ್ಪರ್ ಫ್ರೈ, ಮಟನ್ ಫ್ರೈ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ರಸಮ್. ಇವಾಗ ರಸಮ್ ರೆಡಿಯಾಗಿದೆ. ನಾನು ಹೇಳಿದಂಗೆ ನೀವು ಸೇಮ್ ಮಾಡಿದ್ದೆ. ಈ ಕಡೆ ಬೀನ್ಸ್ ಪಲ್ಯಕ್ಕೆ ಈರುಳ್ಳಿ ಫ್ರೈ ಆಗ್ತಾಯಿದೆ. ನೋಡಿ, ನಾನು ಹೇಳಿಲ್ವ, ಇದೊಂದು ಅರಿಶಿನ,
ಇದು ಬಂದು ಬೇಡಗಿ ಮೆಣಸಿನಕಾಯಿ, ಕಲರಿಗೆ ಬೇಡಗಿ ಮೆಣಸಿನಕಾಯಿ. ರಸಮ್ ಪೌಡ್ರು ನಾನೇ ಮನೇಲಿ ಮಾಡ್ತೀನಿ. ರಸಮ್ ಪೌಡ್ರು ಬಂದು ನಾನೇ ಮನೇಲಿ ಮಾಡಿ ಇಟ್ಕೊಳ್ತೀನಿ. ನಾನು ಪ್ಯಾಕೆಟ್ ಪೌಡ್ರು, ಅಂಗಡಿ ಪೌಡ್ರು ಯೂಸ್ ಮಾಡಲ್ಲ. ನೋಡಿ ಇಲ್ಲಿ ಕುದೀತಾ ಇದೆ. ಈ ಕಡೆ ರೆಡಿ ಆಯಿತು ನೋಡಿ. ಇವಾಗ ನಾನು ಬೀನ್ಸು ಮತ್ತು ಕ್ಯಾರೆಟು ಬೇಯಿಸಿಟ್ಕೊಂಡಿದ್ದೆ, ಅದು ಹಾಕ್ತೀನಿ. ಏನು ಹಾಕಲ್ಲ ಫ್ರೆಂಡ್ಸ್, ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು. ಇವಾಗ ಅರಿಶಿನ. ತೆಂಗಿನಕಾಯಿ ತುರಿ ಹಾಕಲ್ಲ. ತೆಂಗಿನಕಾಯಿ ತುರಿ ಹಾಕಿದ್ರೆ ಈ ಬಿಸಿಲಿಗೆ ಕೆಟ್ಟೋಗುತ್ತೆ ಫ್ರೆಂಡ್ಸ್, ಬೇಗ ಕೆಟ್ಟೋಗುತ್ತೆ, ಅದಕ್ಕೆ ಹಾಕಲ್ಲ. ಇವಾಗ ಕಲ್ಲುಪ್ಪು ಪೌಡ್ರ್ ಹಾಕ್ತೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಬೇಯುವಾಗ ಉಪ್ಪು ಹಾಕಿಲ್ಲ ಅಷ್ಟೇ ಫ್ರೆಂಡ್ಸ್. ಪಲ್ಯ ರೆಡಿ, ರಸಮ್ ರೆಡಿ. ಇದಕ್ಕೆ ನಾನು ತೆಂಗಿನಕಾಯಿ ತುರಿ ನಿಮಗೆ ಬೇಕಂದ್ರೆ ಹಾಕ್ಕೊಳ್ಳಿ, ಇಷ್ಟ ಇರೋರು ಹಾಕ್ಕೊಳ್ಳಿ ಕಾಯಿ ತುರಿ. ಯಾಕಂದರೆ ತೆಂಗಿನಕಾಯಿ ತುಂಬ ಜನ ಹಾಕ್ತಾರೆ, ನಾನು ಹಾಕಲ್ಲ. ಅದು ಈ ಬಿಸಿಲು ಕಾಲ, ತುಂಬ ಬಿಸಿಲು ಇದೆ ಅಲ್ವಾ, ಅದು ಏನಾಗುತ್ತೆ ಅಂದರೆ ಬಿಸಿಲಿಗೆ ಪಲ್ಯ ಬೇಗ ಕೆಟ್ಟೋಗುತ್ತೆ. ನೋಡಿ ಇವಾಗ ಪಲ್ಯ ರೆಡಿ. ಬೀನ್ಸು ಮತ್ತು ಕ್ಯಾರೆಟು ಎಷ್ಟು ಕಲರಾಗಿರುತ್ತೆ ಅಲ್ವಾ, ಕಲರ್ಫುಲ್ ಆಗಿಲ್ವಾ. ಬರೀ ಬೀನ್ಸು ಹಾಕೋ ಬದಲು ಕ್ಯಾರೆಟು ಹಾಕಿ ತುಂಬ ಚೆನ್ನಾಗಿರುತ್ತೆ. ಎರಡು ಮಿಕ್ಸ್ ಮಾಡಿ ಒಂದು ಪಲ್ಯ ಮಾಡಿದ್ದೀನಿ ನಮ್ಮ ಮನೇಲಿ ಇವತ್ತು ಶನಿವಾರ. ನೋಡಿ ಬೀನ್ಸ್ ಪಲ್ಯ ರೆಡಿ. ಈ ಕಡೆ ರಸಮು ರೆಡಿ. ಯಾರೆಲ್ಲ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ ಫ್ರೆಂಡ್ಸ್, ಕಮೆಂಟ್ ಮಾಡಿ ಶೇರ್ ಮಾಡಿ. ನೋಡಿ 7 ಮಿನಿಟ್ ಎರಡೂ ರೆಡಿ ಆಯಿತು. 7 ಮಿನಿಟ್ಸು ಎರಡೂ ರೆಡಿ ಆಯಿತು ಅಷ್ಟೇ ಫ್ರೆಂಡ್ಸ್, ಆಯಿತು, ಇನ್ನೇನಿಲ್ಲ. ನೋಡಿ ನಾನು ಎಲ್ಲೂ ಸ್ಕಿಪ್ಪು ಮಾಡಿಲ್ಲ, ಎಲ್ಲೂ ವಿಡಿಯೋ ಕಟ್ ಮಾಡಿಲ್ಲ, ಒಂದೇ ವಿಡಿಯೋದಲ್ಲಿ ಎಲ್ಲ ತೋರಿಸಿದ್ದೀನಿ. ನೋಡಿ ಇಷ್ಟೇ ಬೀನ್ಸ್ ಪಲ್ಯ ಸಿಂಪಲಾಗಿರುತ್ತೆ. ನಾನು ಏನು ಹಾಕಿಲ್ಲ, ಅರಿಶಿನ ಪುಡಿ, ಉಪ್ಪು, ಹಸಿಮೆಣಸಿನಕಾಯಿ, ಈರುಳ್ಳಿ, ಕರಿಬೇವಿನ ಸೊಪ್ಪು ಅಷ್ಟೇ ಹಾಕಿರೋದು. ಇದಕ್ಕೆ ಪಲ್ಯ ರೆಡಿ ಆಯಿತು. ಫಸ್ಟೇ ಬೇಯಿಸ್ಕೊಂಡಿದ್ದೀನಿ ಬೀನ್ಸು ಕ್ಯಾರೆಟು, ಫಸ್ಟೇ ಬೇಯಿಸ್ಕೊಂಡಿದ್ದೀನಿ. ಅದರಿಂದ ಈ ಕಡೆ ಇದು ರೆಡಿ ಆಯಿತು. ಯಾರೆಲ್ಲ ನಮ್ಮ ವೀಡಿಯೋ ನೋಡಿದ್ದೀರಾ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ನಾನು ಈ ಕಡೆ ನೋಡಿ ರೈಸ್ ಇಟ್ಟಿದ್ದೀನಿ, ರೈಸ್ ಕುಕ್ಕರಲ್ಲಿ ರೈಸು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಎಲ್ಲರೂ ವೀಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ.